ಹಾಯ್ ಫ್ರೆಂಡ್ಸ್, ವಾಣಿಜ್ಯ ನೌಕಾಪಡೆಯಲ್ಲಿ SSLC PUC IT ಪಾಸ್ ಆದವರಿಗೆ ಒಂದು ಭರ್ಜರಿ ಜಾಬ್ ಆಫರ್ ಬಂದಿದೆ. ಸೊ ಟೋಟಲ್ 4,000 ಹುದ್ದೆಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಕೇವಲ SSLC PUC ಹಾಗೂ IT ಪಾಸಾದ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೋಡಿ ಫ್ರೆಂಡ್ಸ್, ನೌಕಾಪಡೆಯಲ್ಲಿ ಕರಿಯರ್ ರೂಪಿಸಿಕೊಳ್ಳಲು ಬಯಸುವವರಿಗೆ ಒಂದು ಸುವರ್ಣಾವಕಾಶ, ಒಂದು ಗೋಲ್ಡನ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ SSLC PUC IT ಪಾಸಾದ ಅಭ್ಯರ್ಥಿಗಳು ಹಾಗೂ PUC ಪರೀಕ್ಷೆ ಬರೋದು ಏನೋ ಒಂದು ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀರಾ. ಸೊ ರಿಸಲ್ಟ್ ಫಲಿತಾಂಶ ನಿರೀಕ್ಷೆಯಲ್ಲಿರುವವರೆಗೂ ಒಂದು ನೌಕಾಪಡೆಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಈ ಒಂದು ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ವಾಣಿಜ್ಯ ನೌಕಾಪಡೆಯಲ್ಲಿರುವ ಹುದ್ದೆಗಳಾಗಿರ್ತವೆ. ಸೊ SSLC PUC ಹಾಗೂ IT ಪಾಸ್ ಆದವರಿಗೆ ಹುದ್ದೆಗಳಾಗಿರ್ತವೆ. ಸೊ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಡೆಕ್ ರೇಟಿಂಗ್ ಆಗಿರುತ್ತೆ. ಹುದ್ದೆಗಳ ಸಂಖ್ಯೆ 721 ಹುದ್ದೆಗಳು ಇದಾವೆ. ಇಂಜಿನ್ ರೇಟಿಂಗು 236 ಹುದ್ದೆ, ಸೀಮನ್ನು 1432 ಹುದ್ದೆ, ಎಲೆಕ್ಟ್ರಿಷಿಯನ್ 408 ಹುದ್ದೆಗಳಿದಾವೆ. ಅದೇ ರೀತಿ ವೆಲ್ಡರ್, ಹೆಲ್ಪರ್ 78 ಹುದ್ದೆಗಳಿದಾವೆ. ಮೆಸ್ ಬಾಯ್ಗೆ 922 ಹುದ್ದೆಗಳಿದಾವೆ. ಕುಗ್ಗೆ 203 ಹುದ್ದೆಗಳಿದಾವೆ. ಸೊ ಹುದ್ದೆವಾರು ಸಂಭಾವ್ಯ ವೇತನ ಶ್ರೇಣಿ ಯಾವ ಥರ ಇರುತ್ತೆ ಅಂದರೆ, ಡೆಕ್ ರೇಟಿಂಗ್ಗೆ ನೋಡಿ 50,000 85,000 ತನಕ ವೇತನ ಇರುತ್ತೆ. ಇಂಜಿನ್ ರೇಟಿಂಗಿಗೆ 40,000 60,000 ತನಕ ವೇತನ ಇರುತ್ತೆ. ಸೀಮನ್ಗೆ 38,000 55,000 ವೇತನ ಇರುತ್ತೆ. ಎಲೆಕ್ಟ್ರಿಷಿಯನ್ಗೆ 60,000 90,000 ವೇತನ ಇರುತ್ತೆ. ವೆಲ್ಡರ್ಗೆ ಹೆಲ್ಪರ್ಗೆ 50,000 85,000 ವೇತನ ಇರುತ್ತೆ. ಮೆಸ್ ಬಾಯ್ಗೆ 40,000 60,000 ವೇತನ ಇರುತ್ತೆ. ಕುಗ್ಗೆ 40,000 60,000 ವೇತನ ಇರುತ್ತೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಬಂದ್ಬಿಟ್ಟು ನೋಡಿ, ಇಂಜಿನ್ ರೇಟಿಂಗ್ ಹುದ್ದೆಗೆ ಹಾಗೂ ಸೀಮನ್, ಮೆಸ್ ಬಾಯ್ ಮತ್ತು ಕುಕ್ ಹುದ್ದೆಗಳಿಗೆ SSLC ಪಾಸ್ ಆಗಿರಬೇಕು. ಎಲೆಕ್ಟ್ರಿಷಿಯನ್, ವೆಲ್ಡರ್ ಹುದ್ದೆಗೆ SSLC ಜೊತೆಗೆ ಈ ಹುದ್ದೆಗೆ ಸಂಬಂಧಿಸಿದ ಟ್ರೇಡ್ನಲ್ಲಿ ITI ಕೂಡ ಒಂದು ಪಾಸ್ ಆಗಿರಬೇಕು. ಅದೇ ರೀತಿ ಡೆಕ್ ರೇಟಿಂಗ್ ಹುದ್ದೆಗೆ ದ್ವಿತೀಯ PUC ಪಾಸಾದ ಅಥವಾ ಫಲಿತಾಂಶ ನಿರೀಕ್ಷೆಯಲ್ಲಿರುವ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅದೇ ವಯಸ್ಸಿನ ಅರ್ಹತೆ ಬಂದ್ಬಿಟ್ಟು ನೋಡಿ, ಅರ್ಜಿ ಸಲ್ಲಿಸುವ ಬಯಸುವ ವಿದ್ಯಾರ್ಥಿಗಳು ಕನಿಷ್ಠ 17.5 ವರ್ಷ ಪೂರೈಸಿರಬೇಕು. ಗರಿಷ್ಠ 27 ವರ್ಷ ವಯಸ್ಸು ಮೀರಿರಬಾರ್ದು. ಎಲೆಕ್ಟ್ರಿಷಿಯನ್, ವೆಲ್ಡರ್, ಹೆಲ್ಪರ್, ಮೆಸ್ ಬಾಯ್, ಕುಕ್ ಹುದ್ದೆಗೆ ಹಾಗೂ ಅವರಿಗೆ ಗರಿಷ್ಠ 27 ವರ್ಷದವರೆಗೆ ಅರ್ಜಿ ಹಾಕಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ, 100 ಅಂಕಗಳಿಗೆ 120 ನಿಮಿಷ ಲಿಖಿತ ಪರೀಕ್ಷೆ ನಡೆಸಿ ಇದರಲ್ಲಿ ಶಾರ್ಟ್ ಲಿಸ್ಟ್ ಆದವರಿಗೆ ಪರ್ಸನಾಲಿಟಿ ಟೆಸ್ಟ್ ನಡೆಸ್ತಾರೆ. ಓಕೆ, ಸೊ ಪರ್ಸನಾಲಿಟಿ ಟೆಸ್ಟ್ ನಡೆಸ್ತಾರೆ. ಸೊ ಪರ್ಸನಾಲಿಟಿ ಟೆಸ್ಟ್ ಏನು ನಡೆಸ್ತಾರೆ. ಸೊ ಅರ್ಜಿ ಶುಲ್ಕ ಅದರಲ್ಲಿ ಸೆಲೆಕ್ಟ್ ಆದವರಿಗೆ ಒಂದು ಆಯ್ಕೆ ವಿಧಾನದಲ್ಲಿ ಆಯ್ಕೆ ಮಾಡ್ಕೊತಾರೆ. ಹಾಗೆ ಅರ್ಜಿ ಶುಲ್ಕ 100 ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತೆ. ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು 30/4/2024 ಕೊನೆ ದಿನಾಂಕ ಆಗಿರುತ್ತೆ. ಓಕೆ, ಅರ್ಜಿ ಸಲ್ಲಿಸಲು. ಹಾಗೆ ಲಿಖಿತ ಪರೀಕ್ಷೆ ದಿನಾಂಕ ಮೇ 2024 ಒಂದು ಲಿಖಿತ ಪರೀಕ್ಷೆ ದಿನಾಂಕ ಆಗಿರುತ್ತೆ. ಫಲಿತಾಂಶ ದಿನಾಂಕ ಪರೀಕ್ಷೆ ನಂತರದ 3 ದಿನಗಳಲ್ಲಿ ಒಂದು ರಿಸಲ್ಟ್ ಕೂಡ ಬಿಡುಗಡೆ ಮಾಡ್ತಾರೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಾ, ಸೊ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋ ಹೇಗೆ ಅನ್ನೋದು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.